ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡು ಡಿಸೈನು ಸಿಂಪಲ್ ಐತಿ, ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವತ್ತು ಡಿಸೈನ್ಗೆ 6 ಹಳೆ ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಲಾಕ್ ಮಾಡ್ಕೋತೀನಿ. ಸೀರೆಗೆ ಯಾವಾಗಲೂ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆಮೇಲೆ ಚೈನ್ ಹಾಕೋತೀನಿ. ಇಲ್ಲಿ 4 ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ನೀವು ಬೇಕಂದರೆ 5 ಚೈನ್ ಕೂಡ ಹಾಕೋಬೋದು, ಇಲ್ಲಿ ಕುಚ್ಚು ಬರುತ್ತೆ. ಚೈನ್ ಹಾಕಿದ್ದೀನಿ. ಇನ್ನು ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು. ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ, ಈ ಸೇಪ್ ಬೀಡ್ ತೊಗೊಂಡಿನಿ. ಇವಾಗ ದಾರ ಒಳಗೆ ಸೇರಿಸ್ಕೋತೀನಿ. ನಿಮ್ಗೆ ಯಾವ ಸೇಪ್ ಇಷ್ಟ ಆ ಸೇಪ್ ಬೀಡ್ ತೊಗೊಳ್ಳಿ. ದಾರ ಒಳಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿ ಇವಾಗ ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೋಬೇಕು. ಇಲ್ಲಿ 2 ಸಲ ದಾರ ತಗೋಬೇಕು. ಸ್ವಲ್ಪ ಗ್ಯಾಪ್ ಬಿಡಬೇಕು. ಡೈರೆಕ್ಟ್ ಸೀರೆಗೆ ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಡೈರೆಕ್ಟ್ ಸೀರೆಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಹಾಕಿರಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು 2-3 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೋಡಿ, ತ್ರಿಬಲ್ ಕ್ರೋಶೆ ಮಾಡಿ ಒಂದು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜ್ಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇವಾಗ ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ ಐತಲ್ಲ ಬೀಡ್ ಪಕ್ಕ, ಆ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. 2 ಸಲ ದಾರ ತಗೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1 ಮಾಡ್ಕೋತೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಇನ್ನು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1 ಮಾಡ್ಕೋಬೇಕು. ಇಲ್ಲಿ 3 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಫಸ್ಟ್ 2 ಚೈನ್ ಹಾಕಿದ್ದಲ್ಲ ಅದು ಬಿಟ್ಟು 3 ತ್ರಿಬಲ್ ಕ್ರೋಶೆ ಮಾಡಿ ಒಂದು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಸುಜ್ಜಿ ಮೇಲೆ ಏನು ದಾರ ತಗೋತಾ ಇಲ್ಲ, ಇಲ್ಲಿ ಡೈರೆಕ್ಟ್ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಬಿಟ್ಟು ಇವಾಗ ಇನ್ನು 2 ಚೈನು ಒಂದು ಪೆಟ್ಲ್ ಟೈಪ್ ಬರುತ್ತೆ. 2 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಇನ್ನು 3 ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಇನ್ನು ಲಾಕ್ ಮಾಡ್ಕೋಬೇಕು. ಇನ್ನು ಒಂದು ಪೆಟಲ್, ಒಟ್ಟು ಟೋಟಲ್ 3 ಪೆಟಲ್ ಬರುತ್ತೆ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ದಾಳ ಎಳ್ಕೊಂಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1 ಇನ್ನು ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 3 ಪೆಟಲ್ ಬರುತ್ತೆ ಡಿಸೈನ್ಗೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದು 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇನ್ನು ಒಂದು 2 ಚೈನ್ ಹಾಕಿ ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಸುಜ್ಜಿ ಮೇಲೆ 2 ಸಲ ದಾರ ತೊಗೊಂಡಿನಿ. ಇನ್ನು ಸೇಮ್ ಪಾಯಿಂಟಲ್ಲಿ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1 ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. 3 ಪೆಟಲ್ ಟೈಪ್ ಬರುತ್ತೆ. ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಒಬ್ರೊಬ್ರು ಕಸ್ಟಮರ್ ಸಿಂಪಲ್ಲಾಗಿ ಹಾಕಿರ್ತಾರೆ ನೋಡಿ, ಈ ರೀತಿ ಹಾಕೋಬೇಕು, ಬೇಗ ಕೂಡ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ 3 ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ಇನ್ನು ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, 3 ಪೆಟಲ್ ಬಂದೈತಿ. ಈ ರೀತಿ ಬರುತ್ತೆ ಡಿಸೈನು. ಬೀಡ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲಾಗಿ ಲುಕ್ ಚೆನ್ನಾಗಿ ಐತಿ. ಇವಾಗ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿನಿ.
ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಲಾಕು. ಇವಾಗ ಇನ್ನು ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡ್ ಹಾಕೋತೀನಿ. ನಾನು ಒಂದು ಕುಚ್ಚು 2 ಆರ್ಚ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ ಒಂದು ಆರ್ಚ್ ಒಂದು ಕುಚ್ಚು ಕೂಡ ಮಾಡ್ಕೋಬೋದು. ನಾನು ಒಂದು ಕುಚ್ಚು 2 ಆರ್ಚ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಆರ್ಚ್ ಆಯ್ತಲ್ಲ, ಅದಕ್ಕೆ 2 ಆರ್ಚ್ ಮಾಡ್ತಾಯಿದ್ದೀನಿ. ಬೀಡ್ ಹಾಕಿ ದಾರ ಒಳಗೆ ಸೇರಿಸ್ಕೊಂಡು ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ, ಸುಜಿ ಮೇಲೆ 2 ಸಲ ದಾರ ತೊಗೊಂಡು ಡೈರೆಕ್ಟಾಗಿ ಸೀರೆಗೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಬಿಡಬೇಕು. ಗ್ಯಾಪ್ ಬಿಟ್ಟು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ತ್ರಿಬಲ್ ಕ್ರೋಶೆ 3 ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಸುಜಿ ಮೇಲೆ ದಾರ ಸುತ್ತಕೊಂಡು ಆ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ಕೋಬೇಕು. ಇನ್ನು ಸುಜಿ ಮೇಲೆ 2 ಸಲ ದಾರ ತೊಗೋತೀನಿ. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಲಾಸ್ಟಲ್ಲಿ 2 1. ಇದೇ ರೀತಿ ಫುಲ್ ಸೀರೆ ಹಾಕ್ಕೋಬೇಕು. ನಾನು 2 ಆರ್ಚು ಒಂದು ಕುಚ್ಚು ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕು. ಇನ್ನು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು 2 ಸಲ ದಾರ ತೊಗೊಂಡಿನಿ. ಸುಜಿ ಮೇಲೆ ದಾರ ಸುತ್ತಕೊಂಡು 2 1 2 1 ಮಾಡ್ಕೋಬೇಕು. ಲಾಸ್ಟಲ್ಲಿ 2 1. ಇಲ್ಲಿ ಇನ್ನು ತಿರ್ಗಾ 3 ತ್ರಿಬಲ್ ಕ್ರೋಶೆ ಕಂಬ ಮಾಡ್ತೀನಿ. ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಇನ್ನು 2 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ತುಂಬ ಈಜಿ ಡಿಸೈನು, ಸಿಂಪಲಾಗಿ ಡಿಸೈನು, ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಲಾಕ್ ಮಾಡ್ಕೊಂಡಿನಿ. 2 ಚೈನ್ ಹಾಕಿ ಇನ್ನು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ. ಮೂರು ಕಂಬ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಬೇಕಂದರೆ 2 ಆರ್ಚು 2 ಕುಚ್ಚು ಕೂಡ ಹಾಕೋಬೋದು. ಚೆನ್ನಾಗಿ ಬರುತ್ತೆ ಡಿಸೈನು. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ಇನ್ನೂ ಒಂದು ಲಾಕ್ ಮಾಡಿ ಆಮೇಲೆ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ತುಂಬ ಸಿಂಪಲಾಗಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದೈತೆ ನೋಡಿ, ಎಷ್ಟು ನೀಟಾಗಿ ಬಂದೈತೆ ಆರ್ಚು. ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಸಿಂಪಲ್ ಡಿಸೈನ್. ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ. 67 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ತುಂಬ ಚೆನ್ನಾಗಿ ಬಂದೈತಿ ಡಿಸೈನು, ನೀಟಾಗಿ ಫಿನಿಷನ್ ನೋಡಿ. ಇನ್ನು ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.